ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷಗಳನ್ನಾಗಿದ್ದೇನೆ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲೋಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿ ಉಳಿದ ಮಕ್ಕಳೇ, ಮುಂಜಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ರೀತಿಯಲ್ಲಿ ನಮ್ಮನ್ನು ನಡೆಸುತ್ತಾ ಇದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮನ್ನು ಅದ್ಭುತವಾಗಿ ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪ್ಕೊಂಡು ಆತನ ನೂತನ ದಿನ ನಮ್ಮನ್ನು ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿ ಉಳಿದ ಮಕ್ಕಳೇ, ಮುಂಜಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ ಮುಳ್ಳಲ್ಲಿ ಗುಲಾಬಿ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಇದಕ್ಕೆ ಆಧಾರವಾಗಿ ಯೋಬನ ಗ್ರಂಥ 23ನೇ 10ನೇ ವಾಕ್ಯ ನಾನು ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ಏನಂದರೆ ದೇವರಾದರೂ ನನ್ನ ದಾರಿಯನ್ನು ಬಲ್ಲನು, ಆತನೇ ನನ್ನನ್ನು ಶೋಧಿಸಿ ನೋಡಿದರೆ ಚೊಕ್ಕ ಬಂಗಾರವಾಗಿ ಕಾಣಿಸುವೆನು. ಆಮೀನ್, ಹಲ್ಲೆಲೂಯಾ. ಯೋಬನ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ಏನಂದರೆ ಶೋಧಿಸಿ ನೋಡಿದರೆ ಚುಕ್ಕ ಬಂಗಾರವಾಗಿ ಕಾಣಿಸುವೆನು ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಾವು ಅನೇಕ ಬಾರಿ ನಾವು ದೇವರ ಸ್ವರವನ್ನು ಕೇಳದೆ ನಮ್ಮ ಇಷ್ಟ ಬಂದ ಹಾಗೆ ನಾವು ಜೀವಿಸ್ತಾ ಇದ್ದೀವಿ. ಈ ದಿನಗಳಲ್ಲಿ ನೋಡೋದಾದರೆ ದೇವರನ್ನು ನಾವು ನಂಬಿಕೆ ಇಲ್ಲದೆ ನಾವು ಜೀವಿಸ್ತಾ ಇದ್ದೀವಿ. ಆದರೆ ಮೊದಲನೇ ಪೇತ್ರ 5ನೇ ಅಧ್ಯಾಯ 5-7 ವಾಕ್ಯ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ಅಲ್ಲಿ ಹೀಗೆ ಹೇಳ್ತಾರೆ ನೋಡಿ, ಏನಂದರೆ ಗೋಧಿಯನ್ನು ಒಣೆಯುವಂತೆ ಮತ್ತೆ ಸಿದ್ಧವಾಗಿರುವ ರಕ್ಷಣೆಯು ನಂಬುವುದಾದರೆ ನಿಮಗೆ ದೊರೆಯಬೇಕೆಂದು ದೇವರು ಏನಂತೆ ಒಣೆಯಲು ಸೈತಾನನಿಗೆ ಒಪ್ಪಿಸಿಕೊಟ್ಟದಕ್ಕೆ ಈ ರೀತಿಯ ಕಾರಣ ಕೊಡುತ್ತಾನೆ. ಅಂತ್ಯಕಾಲದಲ್ಲಿ ಪ್ರತ್ಯಕ್ಷನಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಯು ನಂಬುವವರಾದ ನಿಮಗೆ ದೊರೆಯಬೇಕೆಂದು ದೇವರು ನಿಮ್ಮನ್ನು ತನ್ನ ಬಲದಿಂದ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದಾರೆ. ಬಂಗಾರವು ನಾಶವಾಗುವಂತಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ್ಟಕ್ಕೆ ಹಾಕಿ ಶೋಧಿಸುವುದರಷ್ಟೇ ಬಂಗಾರಕ್ಕಿಂತ ಬಹು ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಈ ಪೇತ್ರನು ಹೇಳ್ತಿದ್ದಾನೆ, ನಿಮ್ಮ ನಂಬಿಕೆ ಬಂಗಾರಕ್ಕಿಂತ ಮೌಲ್ಯವಾಗಿದೆ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಯೋಬನ ಜೀವಿತಲ್ಲೂ ಕೂಡ ದೇವರಲ್ಲಿ ನಂಬಿಕೆಯಿಂದ ಜೀವಿಸ್ತಾ ಇದ್ರು ಎಂಬುದಾಗಿ ನಾವು ನೋಡ್ತೇವೆ. ಪ್ರೀತಿಯ ಮಕ್ಕಳೇ, ನಮ್ಮ ಜೀವಿತದಲ್ಲಿ ದೇವರ ಸ್ವರ ಯಾವ ರೀತಿಯಲ್ಲಿ ಕೇಳ್ತಿದ್ದೀವಿ. ಏನಾದರೂ ಕಷ್ಟ ಬಂದರೆ, ವೇದನೆ ಬಂದರೆ, ದೇವರೇ ನನಗೆ ಸಹಾಯ ಮಾಡಪ್ಪ ಅಂತ ಕೇಳುವಾಗ ದೇವ್ರು ಖಂಡಿತವಾಗಿ ನಮಗೆ ಸಹಾಯ ಮಾಡುವಂಥ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಅವರು ನಮ್ಮನ್ನು ದೇವರು ಎಂದೂ ಕೈ ಬಿಡುವುದಿಲ್ಲ. ದೇವರಲ್ಲಿ ನಾವು ನಂಬಿಕೆಯಿಂದ ಜೀವಿಸಬೇಕು. ಕಷ್ಟ ಬಂದರೂ, ವೇದನೆ ಬಂದರೂ, ದೇವರೇ ನಾನು ನಿನ್ನನ್ನೇ ನಂಬಿಕೆಯಿಂದ ಜೀವಿಸ್ತೀನಿ ಅಂತ ಹೇಳುವಾಗ ದೇವ್ರನ್ನ ಸಹಾಯ ಮಾಡುವಂಥ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಅದೇ ಥರ ನಮ್ಮ ನಂಬಿಕೆಯನ್ನು ಪರೀಕ್ಷೆಗೆ ಒಳಗಾಗದ ನಂಬಿಕೆಯು ಭರವಸೆಯನ್ನು ಕೊಡುವಂತಹ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಅದೇ ಥರ ಯಾಕೋಬನ ಪತ್ರಿಕೆ ಮೊದಲನೇ ಅಧ್ಯಾಯ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ಅಲ್ಲಿ ಹೇಳ್ತಾರೆ ಏನಂದರೆ ಇಲ್ಲಿ ಹೇಳ್ತಾರೆ ನೋಡಿ, ಏನಂತೆ ಅಂಥಗಳಲ್ಲಿ ನಮ್ಮ ನಂಬಿಕೆಯನ್ನು ಚಲಾಯಿಸಿ ತಾಳ್ಮೆಯಿಂದ ಆತನಿಗಾಗಿ ಕಾಯಬೇಕು. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಜೀವಿತದಲ್ಲಿ ತಾಳ್ಮೆ ಇಲ್ಲ, ನಮಗೆ ಸಮಯ ಬೇಕು. ಆದರೆ ದೇವ್ರು ಹೇಳ್ತಾನೆ, ನೀವು ತಾಳ್ಮೆಯಿಂದ ಕಾಯಬೇಕು. ನಾವು ನಂಬಿಕೆಯಿಂದ ದೇವ್ರು ನಮಗೆ ಎಲ್ಲ ಸಹಾಯ ಮಾಡ್ತಾನೆ. ನಮಗೆ ಬೇಕಂತೆಲ್ಲ ಆತ ಅದ್ಭುತಗಳನ್ನು ಮಾಡುವಂತಹ ದೇವರಾಗಿದ್ದಾರೆ. ನಮಗೆ ಈ ಬೇಡ ತಕ್ಷಣ ಇದೇ ಬೇಕು ಬೇಗ ಅಂತ ನಾವು ಇರದೆ ತಾಳ್ಮೆಯಿಂದ ಕಾಯಬೇಕು. ಪ್ರೀತಿಯ ಮಕ್ಕಳೇ, ಅದೇ ಥರ ಯೆಶಾಯನ ಪರ್ವತ ಗ್ರಂಥ 43ನೇ 2ನೇ ವಾಕ್ಯ ಹೇಳ್ತದೆ ನೋಡಿ, ಏನಂತಂದರೆ ನೋಡಿ, ಆ ಹರನಲ್ಲ ನಾವು ತುಂಬಿ ಹರಿಯುವ ನದಿಯಲ್ಲಿಯೂ ಭಯಂಕರವಾಗಿ ದಗದಗಿಸುವ ಅಗ್ನಿಯಲ್ಲೂ ಹಾದು ಹೋಗುವಾಗ ನೀರು ನಮ್ಮನ್ನು ಮುಳುಗಿಸದು. ಆಮೇನ್, ಹಲ್ಲೆಲೂಯಾ. ಅದೇ ಥರ ಅಗ್ನಿಯು ನಮ್ಮನ್ನು ದಹಿಸದು. ಯಾಕಂದರೆ ಆ ಪರಿಸ್ಥಿತಿಯ ನಿಯಂತ್ರಕನಾದ ದೇವರು ನಮ್ಮೊಂದಿಗೆ ಇದ್ದಾನೆ. ಈ ಕ್ಷಣ ಮಾತ್ರಕ್ಕೆ ಬಿಡುವರಂತೆ ಕಂಡು ಬಂದರೂ ದೇವರು ತನ್ನ ಕೃಪೆಯಿಂದ ಕಾಪಾಡುವಂಥ ಸರ್ವಶಕ್ತರಾಗಿದ್ದಾರೆ ಅಂತ ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳು, ಯೆಶಾಯನ ಪ್ರವಾದನೆಯಲ್ಲಿ ನೋಡ್ತೀವಿ, ಅಗ್ನಿ ದಗದಗ ಹರಿಸುವಂಥ ನದಿಯಲ್ಲಿ ಕೂಡ ದೇವರು ಕಾಪಾಡುವಂಥ ದೇವರಾಗಿದ್ದಾನೆ. ಅದೇ ಥರ ಯೆಶಾಯನ ಪ್ರವಾದನೆ ಗ್ರಂಥ 54ನೇ 7 ವಾಕ್ಯ ಇರುತ್ತದೆ, ದೇವರು ನಮ್ಮ ಸಂಕಟ ಕಾಲದಲ್ಲಿ ಸಹಾಯಕನಾಗಿ ಕೂಗುವ ಮೊರೆಯನ್ನು ಕೇಳುವ ಸಮಯ ಕೇಳುತ್ತಿಲ್ಲವೆಂದೆನಿಸಬಹುದು. ಅಂಥ ಗಳಿಗೆಯಲ್ಲಿ ನಮ್ಮ ನಂಬಿಕೆಯನ್ನು ತಾಳ್ಮೆಯಿಂದಿರಬೇಕು. ದೇವರೇ, ನಿನ್ನಲ್ಲಿ ನಾನು ತಾಳ್ಮೆ ಇರ್ತೀನಿ ಅಪ್ಪ, ನೀನು ಬೇಕಂತೆಲ್ಲ ಸಹಾಯ ಮಾಡುವಂಥ ಸರ್ವಶಕ್ತರಾಗಿದ್ರಪ್ಪ ಅಂತ ಹೇಳುವಾಗ ನಿಶ್ಚಯವಾಗಿ ನಮಗೆ ಸಹಾಯ ಮಾಡ್ತಾನೆ. ಪ್ರೀತಿಯ ಮಕ್ಕಳೇ, ನಮ್ಮ ಸಾಲ ಇರ್ಬೋದು, ವೇದನೆ ಇರ್ಬೋದು,
ಅನಾರೋಗ್ಯದಲ್ಲಿ ಇರ್ಬೋದು, ಆದರೆ ದೇವರಲ್ಲಿ ನಾವು ತಾಳ್ಮೆಯಿಂದ ಕೇಳುವಾಗ ಬಂಗಾರಕ್ಕಿಂತ ನಮ್ಮ ನಂಬಿಕೆ ಇದು ಆಗಿದೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿದೆ ಮಕ್ಕಳೇ, ಯೋಬನ ಜೀವಿತ ನೋಡೋದಾದರೆ ಆತ ಹೆಂಡತಿನ ಹೆಂಡತಿ ಯೋಬನಿಗೆ ಬೈತಾ ಇದ್ದ, ಏನು ದೇವ್ರೇ ಅಂತ, ದೇವರು ಇಲ್ಲದೆ ಸಹಾಯ ಎಂಬುದಾಗಿ. ಆದರೆ ಯೋಬ ಹೇಳ್ತಾನೆ, ದೇವರಿಂದ ನಾವು ಎಲ್ಲದನ್ನು ಪಡಿತೀವಿ ಆದರೆ ಕೆಟ್ಟದನ್ನು ಪಡೆಯಲ್ಲ ಎಂಬುದಾಗಿ ಯೋಬ ಹೇಳ್ತಾರೆ. ಹೌದು ಪ್ರೀತಿದೆ ಮಕ್ಕಳೇ, ಆತನ ಸ್ನೇಹಿತರೆಲ್ಲರೂ ಇದು ಮಾಡ್ತಾ ಇದ್ರು, ಆದರೆ ಯೋಬ ಆತನಿಗಾಗಿ ಸ್ನೇಹಿತರಿಗಾಗಿ ಪ್ರಾರ್ಥಿಸ್ತಾ ಇದೆ ಎಂಬುದನ್ನು ನೋಡ್ತೀವಿ. ಅದೇ ಥರ ನಾವು ನಂಬಿಕೆಯಿಂದ ಜೀವಿಸುವಾಗ ದೇವರು ಖಂಡಿತವಾಗಿ ನಮ್ಮ ಕಷ್ಟ ಸಮಸ್ಯೆ ಏನಿದ್ರು ಬಿಡುಗಡೆ ಕೊಡುವಂಥ ಸರ್ವಶಕ್ತರಾಗಿದ್ದಾರೆ. ಪ್ರೀತಿ ಮಕ್ಕಳೇ, ಈ ಮುಂಜಾನೆ ವೇಳೆ ದೇವರು ನಿಮ್ಮ ನಂಬಿಕೆಯನ್ನು ನೋಡುವಂಥ ದೇವರು ನಿಮಗೆ ಸಹಾಯ ಮಾಡುತ್ತಾ ಸರ್ವಶಕ್ತರಾಗಿದ್ದಾರೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಿ. ಮೇ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡೋಣ, ಕಣ್ಮುಚ್ಚಿ ಪ್ರಾರ್ಥಿಸೋಣ. ಪರಿಶುದ್ಧನೇ ಪ್ರೀತಿ ತಂದೆ ದೇವರ ಸ್ವಾಮಿ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರ ಅದ್ಭುತವಾಗಿ ಕಾಪಾಡು, ಈ ನೂತನ ದಿನ ನೋಡುವಂತೆ ಸಹಾಯ ಮಾಡೋಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ದೇವರು ಯಾರ ಕಷ್ಟದ ಸಮಸ್ಯೆ ಇದ್ದರೂ ಅವರು ಬಿಡುಗಡೆ ಕೊಡು ಅಪ್ಪ. ನಿನ್ನ ವಾಕ್ಯದ ಹೇಳ್ತದೆ, ಈ ದೇವರ ಯೋಬನ ಜೀವಿತ ನೋಡುವಾಗ ದೇವರೇ ನಂಬಿಕೆಯಿಂದಲೇ ಆತ ಒಂದು ಚೊಕ್ಕ ಬಂಗಾರ ಆಗಿ ಮಾರ್ಪಡಿಸಿದಂತೆ ಮಕ್ಕಳನ್ನ ಯಾರು ಈ ವಿಡಿಯೋ ನೋಡ್ತಾರೋ ಆ ಮಕ್ಕಳನ್ನ ಆಶ್ವದಿಸಿ ಕಾಪಾಡಪ್ಪ. ಅವ್ರು ಬೇಕಂತೆಲ್ಲ ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದರೆ ಪ್ರೀತಿಗಳು ದೇವರೇ, ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ ಜೀವಿತಂದೆ. ಆಮೇನ್. May God bless.